ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಫ್ಲೇಮ್ಸ್ ಆ್ಯಂಡ್ ಸ್ಟೋರೀಸ್. ಇವತ್ತು ಮನೆಗೆ ಚಿಕನ್ ತಂದಿದ್ರು. ನನಗೆ ಚಿಕನ್ ನೋಡಿದ ತಕ್ಷಣ ಏನಾದರೂ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತಿನ್ನೋಣ ಅಂತ ಅನ್ನಿಸ್ತು. ನಾನು ಅದಕ್ಕೋಸ್ಕರ ಚಿಕನ್ ಕ್ರಂಚಿ ಬಾಲ್ಸ್ ಮಾಡಿದರೆ ಹೇಗಿರುತ್ತೆ ಅಂತ ಚಿಕನ್ ಕ್ರಂಚಿ ಬಾಲ್ಸನ್ನು ಮಾಡಿದೆ. ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಮಾಡೋದು ಕೂಡ ತುಂಬಾ ಈಸಿ, ಹಾಗೆಯೇ ಬೇಗ ಕೂಡ ರೆಡಿ ಆಗುತ್ತೆ. ಇದನ್ನು ಮಾಡುವಂಥ ವಿಧಾನ ಬಂದುಬಿಟ್ಟು, ಒಂದು ಮಿಕ್ಸರ್ ಜಾರ್ನಲ್ಲಿ ಬೋನ್ಲೆಸ್ ಚಿಕನನ್ನು ತೆಕ್ಕೊಂಡು ಅದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿಣ, ಹಾಗೆಯೇ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆಯೇ 1 ಹಸಿಮೆಣಸಿನ್ಕಾಯಿ ಮತ್ತು ಎಗ್ ವೈಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಕೈಗೆ ಸ್ವಲ್ಪ ನೀರನ್ನು ಸವರಿ ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಬೌಲ್ನಲ್ಲಿ 1 ಚಮಚ ಕಾರ್ನ್ಫ್ಲೋರ್ ಹಾಗೆಯೇ ನೀರನ್ನು ತೆಕ್ಕೊಂಡು ಕಾರ್ನ್ಫ್ಲೋರ್ ನೀರನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆಯೇ 1 ಪ್ಲೇಟಲ್ಲಿ ಬ್ರೆಡ್ ಕ್ರಮ್ಸನ್ನು ತೆಕ್ಕೊಳ್ಳಿ. ಇವಾಗ ನಾವು ಮಾಡಿದಂಥ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಕ್ಕೊಂಡು ಈ ಕಾರ್ನ್ಫ್ಲೋರ್ ನೀರಿನಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ನೊಂದಿಗೆ ಹೊಳಾಡಿಸಿ ಬಿಸಿಯಾದ ಎಣ್ಣೆಯಲ್ಲಿ ಕರಿಯಿರಿ. ಇವಾಗ ಕ್ರಿಸ್ಪಿಯಾಗಿರೋ ಕ್ರಂಚಿಯಾಗಿರೋ ಚಿಕನ್ ಕ್ರಂಚಿ ಬಾಲ್ಸ್ ತಿನ್ನೋಕ್ಕೆ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಬೇಗ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ಲೇಮ್ಸ್ ಆ್ಯಂಡ್ ಸ್ಟೋರೀಸ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.